ಎಲ್ರಿಗೂ ನಮಸ್ಕಾರ. ನೋಡಿ, ಸ್ವತಂತ್ರ ಪೂರ್ವದಿಂದ ಇಲ್ಲಿವರೆಗೂ ಅನೇಕ ಪಕ್ಷಗಳು ಆಡಳಿತ ನಡೆಸ್ಕೊಂಡು ಬಂದಿದ್ದಾವೆ. ಜೆಡಿಎಸ್ ಆಗ್ಬೋದು, ಕಾಂಗ್ರೆಸ್ ಆಗ್ಬೋದು, ಬಿಜೆಪಿ ಆಗ್ಬೋದು, ಜನತಾ ಪಕ್ಷ, ಸುಮಾರು ಪಕ್ಷಗಳು ಇಲ್ಲಿವರೆಗೂ ಆಡಳಿತ ನಡೆಸ್ಕೊಂಡು ಬರ್ತಾ ಇದ್ದಾವೆ, ಬಂದಿದ್ದಾವೆ. ಎಲ್ಲಾ ಪಕ್ಷದವ್ರನ್ನು ನೋಡಿದೀವಿ ನಾವು ನೀವೆಲ್ಲ. ಏನೇನ್ ಕೆಲಸ ಮಾಡಿದ್ದಾರೆ, ಯಾವ್ಯಾವ ಪಕ್ಷದಲ್ಲಿ ಎಷ್ಟೆಷ್ಟು ದೋಚಿದ್ದಾರೆ, ಎಷ್ಟೆಷ್ಟು ಭ್ರಷ್ಟಾಚಾರ ಮಾಡವ್ರೆ, ಎಷ್ಟೆಷ್ಟು ಅತ್ಯಾಚಾರ ಮಾಡಿದ್ದಾರೆ, ಎಲ್ಲಾ ಪಕ್ಷದವ್ರಿಗೂ ನಾವು ನೀವೆಲ್ಲ ನೋಡ್ಬಿಟ್ಟಿದೀವಿ. ಹಳೇದನ್ನೆಲ್ಲ ಕೇಳ್ಕೊಂತ ಅವಶ್ಯಕತೆ ಇಲ್ಲ. ಇವತ್ತು ಕರ್ನಾಟಕದಲ್ಲಿ ಬರುವಂತ ಸರ್ಕಾರಗಳು ಪ್ರಣಾಳಿಕೆಯಲ್ಲಿ ಹೇಳದಂಗೆ ಯಾವುದನ್ನು ಜನಗಳಿಗೆ ತಲುಪಿಸುವಂತ ವ್ಯವಸ್ಥೆ ಮಾಡಲ್ಲ. ನಾವೇನ್ ಅನ್ಕೋತೀವಿ, ಪ್ರಣಾಳಿಕೆಯಲ್ಲಿ ಕೊಟ್ಟಿರೋದನ್ನೆಲ್ಲ ಎಲ್ಲಾ ಜನಕ್ಕೂ ತಲುಪುತ್ತೆ ಇದು ಅನ್ಕೋತೀವಿ. ಅದನ್ನ ಯಾವ ಮುಂಬರುವ ಚುನಾವಣೆಗಳಲ್ಲೂ ಯಾವ ಪಕ್ಷದವರು ಈ ಕ್ಯಾಟಗಿರಿಗೆ ಇಷ್ಟು, ಈ ಕ್ಯಾಟಗಿರಿ ಎಷ್ಟು ಅಂತ ವಿಂಗಡಣೆ ಮಾಡಲ್ಲ. ಎಕ್ಸಾಂಪಲ್ ಏನಂತ ಹೇಳಿದ್ರು, ನಮ್ಮ ಸರ್ಕಾರ ಬರೋದಕ್ಕಿಂತ ಮುಂಚೆ ಪ್ರತಿಯೊಬ್ಬರಿಗೂ 2,000 ರೂಪಾಯಿ, ಪ್ರತಿಯೊಬ್ಬೊಬ್ಬರಿಗೂ ಕರೆಂಟ್ ಫ್ರೀ ಅಂತ ಹೇಳಿದ್ರೆ ವಿನಃ ಯಾವ್ಯಾವ ಕ್ಯಾಟಗಿರಿಯವ್ರಿಗೆ ಏನೇನ್ ಟ್ಯಾಕ್ಸ್ ಕಟ್ಟೋರ್ಗ, ಗೌರ್ಮೆಂಟ್ ಎಂಪ್ಲಾಯ್ಗ, ಆಟೋ ಡ್ರೈವರ್ಗ, ಭಿಕ್ಷೆ ಬೇಡೋರ್ಗ ಅಂತ ಒಂದು ಮಾತು ಹೇಳ್ದಲ್ಲೇ ನಮ್ಮ ಜನಗಳಿಗೆ ಮೋಸ ಮಾಡ್ಬಿಟ್ಟು ಜನಗಳಿಗೆ ಇವತ್ತು ಆಮೇಲೆ ಬಂದಂತ ಸರ್ಕಾರದವರು ಈ ತರ ಉಲ್ಟಾ ಹೊಡಿತಾ ಇದ್ದಾರೆ. ಇಲ್ಲ 2,000 ರೂಪಾಯಿ ಭಾಗ್ಯಲಕ್ಷ್ಮಿ ಯೋಜನೆ ಬರೋರು ಇಂಥವ್ರಿಗೆ ಬರಲ್ಲ, ಈ ತರ ಇರೋರು ಮಾತ್ರ ಬರೋದು, ಈ ತರ ಎಲ್ಲ ಸುಳ್ಳು ಹೇಳಿ ಜನಗಳನ್ನ ಡೈವರ್ಟ್ ಮಾಡೋಂತ ಕೆಲಸಗಳನ್ನ ಎಲ್ಲಾ ಪಕ್ಷದವರು ಮಾಡ್ತಾ ಇದ್ದಾರೆ. ಅವರು ಬರ್ತಾರೆ, ಅವರೊಂದ್ 5 ವರ್ಷ ಇರ್ತಾರೆ, ಅವರೊಂದಷ್ಟು ಡ್ಯೂಟಿ ಮಾಡ್ತಾರೆ, ಇವ್ರು ಬರ್ತಾರೆ, ಇವರೊಂದಷ್ಟು ಬರ್ತಾರೆ, ಜನಗಳಿಗೆ ಕಣ್ಣು ಮಣ್ಣು ಹೊರಟೋಗ್ಬಿಟ್ಟು ಜನಗಳಿಗೆ ಕಷ್ಟಕ್ಕೆ ನೂಕ್ಬಿಟ್ಟು ಹೊರಟೋಯ್ತಾರೆ. ಮತ್ ಬಂದ ಪಕ್ಷದವರು ಅವರೆಲ್ಲ ಖಾಲಿ ಮಾಡ್ಬಿಟ್ಟು ಹೋಗೋರು, ಅವರೆಲ್ಲ ಮಾಡ್ಬಿಟ್ಟು ಹೋದವರು ನಾವೇನ್ ಮಾಡಕ್ಕಾಗುತ್ತೆ ಅಂತ ಇವ್ರು ಸೊಬ್ಬು ಬೆಳ್ಕೊಂಡೆ ಜೀವನ ಮಾಡ್ಕೊಂಡು ಎಲ್ಲಾರ್ಗು ಕಣ್ಣು ಮಣ್ಣು ಹಚ್ಕೊಂಡು ಬರ್ತಾ ಇದ್ದಾರೆ. ಓಟ್ ಹಾಕ್ದವ್ರಿಗಂತೂ ಮುಗಿತ್ ಕತೆ. ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಸುಳ್ಳು ಹೇಳ್ತಾರೆ. ಉದ್ಯೋಗ ಇಲ್ಲಿವರೆಗೂ ಸೃಷ್ಟಿ ಮಾಡಲ್ಲ. 3 ವರ್ಷ ಆಯ್ತಾ ಬಂತು, ಜಿಬಿ ಎಲೆಕ್ಷನ್ ಬರ್ತದೆ, ಇನ್ನೇನು 3-4 ತಿಂಗಳಲ್ಲಿ ಎಲೆಕ್ಷನ್ ಬರ್ತದೆ, ಅದಕ್ಕೊಂದು ಅವೇಡ್ ಮಾಡ್ತಾರೆ. ಮತ್ತೆ ಯಾವ್ದು ಜಿಲ್ಲಾ ಪಂಚಾಯತಿ ಅದಕ್ಕೆಲ್ಲ ಚುನಾವಣೆ ಅದು ಇದು ಅಂತ ತಕ್ಕ ಹೇಳ್ಬಿಟ್ಟು ಜನಗಳು ಮಣ್ಣು ಹಚ್ಬಿಟ್ಟು ಸದ್ಯಕ್ಕೆ ಸಮಾಧಾನಕರ ಅಂತ ಮಾತು ಹೇಳ್ಬಿಟ್ಟು ಎಲ್ಲಾರ್ಗು ತಲೆ ಮೇಲೆ ಮಣ್ಣು ಹಚ್ಬಿಡ್ತಾರೆ. ದಯವಿಟ್ಟು ಇಷ್ಟು ಪಕ್ಷಗಳನ್ನ ಇದನ್ನ ನಾವು ನೋಡ್ಬಿಟ್ಟಿದೀವಿ. ಮುಂಬರುವ ದಿನಗಳಲ್ಲಾದ್ರೂ ಒಂದ್ ಒಳ್ಳೆ ಈಗಿನಿಂದಲೇ ಒಂದು 5 ವರ್ಷದಿಂದ ಈಚೆಗೆ ರವಿಕೃಷ್ಣಾರೆಡ್ಡಿ ಅನ್ನೋ ಒಬ್ಬ KRS ಪಕ್ಷನ ಸ್ಥಾಪನೆ ಮಾಡಿದಂತ ರವಿಕೃಷ್ಣಾರೆಡ್ಡಿ ಅವರು ಒಂದೇ ಒಂದು ಅಜೆಂಡಾ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಭ್ರಷ್ಟಾಚಾರನ ಸಂಪೂರ್ಣವಾಗಿ ನಾವು ಬುಡು ಸಮೇತ ಕಿತ್ತಾಕ್ತೀವಿ ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಇದೊಂದು ಒಳ್ಳೆ ಸಬ್ಜೆಕ್ಟ್, ಒಳ್ಳೇದ್ ಮಾಡ್ತಾ ಇದ್ದಾರೆ. ಈಗ ಅವಾಗ್ಲೇ ರವಿಕೃಷ್ಣಾರೆಡ್ಡಿ ನಲ್ಲಿರ್ತಕ್ಕಂಥ ಎಷ್ಟೋ ಜನ ಮೆಂಬರ್ಸ್ಗಳು ಯಾರು ದೊಡ್ಡ IAS ಆಫೀಸರು, IPS ಆಫೀಸರು, ದೊಡ್ಡವ್ರು ಯಾರು ಇಲ್ಲ. ಎಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಂತವ್ರು ಹೋರಾಟ ಮಾಡದಂತ ಜಾಗಕ್ಕೆ ನೀರು, ಊಟ, ತಿಂಡಿ ತಗೊಂಬಂದು ಅವ್ರ ಕಂಚಿನಲ್ಲೇ ಮಾಡ್ಕೊಂಡು ತೀರ್ಸ್ಕೊಂಡು ಹೋಗುವಂತ ಜನಗಳು. ಬೇರೆ ಪಕ್ಷದವರು ಎಲ್ಲಾರ್ಗು 500 ರೂಪಾಯಿ 1,000 ರೂಪಾಯಿ ಕೊಡ್ತೀವಿ ಅಂತ ಜನ ಸೇರಿಸಿ ಅಲ್ಲೊಂದಷ್ಟು ಗುಲ್ಲೆಬ್ಬಿಸಿ ಏನೇನಾದ್ರು ಸುಳ್ಳು ಕೊಳ್ಳಿ ಹೇಳತರ ಮಾಡ್ತಾ ಇಲ್ಲ ರವಿಕೃಷ್ಣಾರೆಡ್ಡಿ ಅವರು. ಈಗ ಶೈಕ್ಷಣಿಕ ಕಾಣಿಸ್ತಾ ಇದೆ. ದಯವಿಟ್ಟು ನೀವು ಈ ಸರಿನಾದ್ರೂ ಹೆಂಗು GB ಎಲೆಕ್ಷನ್ ಬರ್ತಾ ಇದೆ, ಆ ಎಲೆಕ್ಷನ್ಗಳಲ್ಲಾದ್ರೂ ಅಟ್ಲೀಸ್ಟ್ ಹೋರಾಟ ಮಾಡೋದಕ್ಕೆ ಹಿಂದೆ ತಿಂದಿರೋರು ಬೇಡ, ಇನ್ ಮುಂದೆ ತಿನ್ನೋದು ಬೇಡ. ನಮ್ ಪೀಳಿಗೆ ಹೋಯ್ತು, ಮುಂದೆ ಬರೋ ಪೀಳಿಗೆನಾದ್ರೂ ಸ್ವತಂತ್ರವಾಗಿ ಭ್ರಷ್ಟಾಚಾರ ಇಲ್ದಂಗೆ, ಲಂಚ ಇಲ್ದಂಗೆ ಅಧಿಕಾರಿಗಳು ಬೈದಿಂದ ಕೆಲಸ ಮಾಡೋ ರೀತಿ ವಾತಾವರಣ ಸೃಷ್ಟಿ ಮಾಡಿದ್ದಾರೆ. ಇವತ್ತು ಯಾರು ಒಬ್ರು ಇದಾರೆ ಅಂತ ಹೇಳಿದ್ರೆ ಅದು ರವಿಕೃಷ್ಣಾರೆಡ್ಡಿ ಪಕ್ಷ, KRS ಪಕ್ಷ. ಇವತ್ತು ಒಬ್ಬ ಕಾನ್ಸ್ಟೇಬಲ್ಗೆ ಹಿಂತಿರುಗಿ ಮಾತಾಡಕ್ಕೆ ಎದುರ್ಕೊಳ್ತಾ ಇದ್ರು ಎಷ್ಟೋ ಜನ. ಇವತ್ತು ಧೈರ್ಯವಾಗಿ ನಿಂತ್ಕೊಂಡು ಫೋಟೋ ಹೊಡಿತೀನಿ ಅಂತ ಹೇಳ್ತಾರೆ. ಇದಕ್ಕೆ ಕಾರಣ KRS ಪಕ್ಷ, ರವಿಕೃಷ್ಣಾರೆಡ್ಡಿ ಅವರಲ್ಲ, ಬೇರೆ ಯಾರು ಸಾಧ್ಯನೇ ಇಲ್ಲ. ಇವತ್ತು ಕರ್ನಾಟಕದಲ್ಲಿ ಒಂದು ಜಾಗೃತಿ ಮೂಡೈತೆ. ಇವತ್ತು ಭ್ರಷ್ಟಾಚಾರದ ಬಗ್ಗೆ, ಅಧಿಕಾರಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ, ಎಚ್ಚೆತ್ಕೊತಾ ಇದ್ದಾರೆ ಅಂದ್ರೆ ಇಷ್ಟೊಂದು ಅವೇರ್ನೆಸ್ ಕ್ರಿಯೇಟ್ ಆಗೈತೆ ಅಂದ್ರೆ ಇದು ಮೂಲ ಕಾರಣ. KRS ಪಕ್ಷಕ್ಕೆ ಕ್ರೆಡಿಟ್ ಕೊಡ್ಬೇಕು ನಾವು. ದಯವಿಟ್ಟು ಮುಂದೆ ಬರ್ತಾ ಇದೆ ಎಲೆಕ್ಷನ್, KRS ಪಕ್ಷದಲ್ಲಿ ಇರ್ತಕ್ಕಂತ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿ ನೋಡೋಣ. ಯಾಕೆ ಹೆಂಗು GB ಎಲೆಕ್ಷನ್ ಬಂದಿದೆ, ಅವ್ರಿಗೆ ಹೋರಾಟ ಹೆಂಗಿರ್ತದೆ, ಎಷ್ಟು ಅನುದಾನ ತಮ್ಮದು ಜನಸಾಮಾನ್ಯರಿಗೆ ಹೇಳ್ದಂಗೆ ನಡ್ಕೊತಾರೋ ಇಲ್ವ ಅಂತ ನೋಡೋಣ. ಹಂಗೇನಾದ್ರು GB ಎಲೆಕ್ಷನ್ ನಲ್ಲಿ ಅವ್ರು ಏನೋ ನಡ್ಕೊಳ್ಳಿಲ್ಲ, ಅವ್ರದ್ದು ಏನೋ ಹಗರಣ ಬಂತು, 10 ಜನದಲ್ಲಿ ಒಬ್ಬ ಯಾರಾದ್ರೂ ಕೆಟ್ಟ ಹುಳ ಸೇರ್ಕೊಂಡಿರ್ತದೆ ಆ ಪಕ್ಷನ ಅಥವಾ ಅವ್ರನ್ನ ನಾಶ ಮಾಡಕ್ಕೋಸ್ಕರ. ಅದಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಳ್ಳೋದು ಬೇಡ. ಯಾರೋ ಬರೋರು ಮಾಡ್ತಾರೆ, ಅದಕ್ಕೆ ಶಕ್ತಿ ಐತೆ ರವಿಕೃಷ್ಣಾರೆಡ್ಡಿ ಅವರಿಗೆ, ಆ ಹುಮ್ಮಸ್ಸಿದೆ, ಆ ಪಡೆ ಇದೆ, ಅವ್ರ ಜೊತೆ ಮಾಡ್ತಾರೆ. ದಯವಿಟ್ಟು ಯಾವುದೇ ಕಾರಣಕ್ಕೇನು ಬೇರೆ ಈ 3 ಪಕ್ಷದವ್ರಿಗೆ ನೀವು ಯಾರು ಓಟ್ ಹಾಕ್ಬೇಡ್ರಪ್ಪ. KRS ಪಕ್ಷದವ್ರಿಗೆ ಓಟ್ ಹಾಕ್ತು ಅಂತ ಹೇಳಿದ್ರೆ ದಯವಿಟ್ಟು, ನಾನೇನು ಆ ಪಕ್ಷದ ಪ್ರತಿನಿಧಿ ಅಲ್ಲ, ಆ ಪಕ್ಷದಲ್ಲಿ ಗುರುತಿಸ್ಕೊಂಡಿಲ್ಲ, ರವಿಕೃಷ್ಣಾರೆಡ್ಡಿ ಅವ್ರನ್ನ ಮೀಟ್ ಮಾಡಿಲ್ಲ, ನನ್ನ ಚಾನೆಲ್ ನಲ್ಲೂ ಕೂಡ ಅವ್ರನ್ನ ಇಂಟರ್ವ್ಯೂ ಮಾಡಕ್ಕೂ ಕೂಡ ಆಗಿಲ್ಲ. ಅವರು ಅಷ್ಟೊಂದು ಫಾಸ್ಟ್ ಇದ್ದಾರೆ. ಇವತ್ತು ಎಲ್ಲಾ ಕೆಲಸಗಳು ಬಡವರಿಗೆ ನಡೆಸ್ಕೊಡ್ತಾ ಇದ್ದಾರೆ. ದಯವಿಟ್ಟು ಮುಂದೆ ಬರುವ ಚುನಾವಣೆಗಳಲ್ಲಾದ್ರೂ
GBI ಪಕ್ಷ ಇವ್ರಿಗೆ ಯಾರಿಗೆ KRS ಪಕ್ಷಕ್ಕೆ ಗೆಲ್ಸಿದ್ರೆ ಅಟ್ಲೀಸ್ಟ್ 1% ಆದ್ರೂ ಭ್ರಷ್ಟಾಚಾರ ನಿರ್ಮೂಲನೆ ಆಗ್ಬೋದು, 1% ಆದ್ರೂ ಅಧಿಕಾರಿಗಳಿಗೆ ಭಯ ಹುಟ್ಟಬಹುದು, 1% ಆದ್ರೂ ಜನಗಳಿಗೆ ಶಾಶ್ವತವಾದ ಸಮಸ್ಯೆಗೆ ಪರಿಹಾರ ಸಿಗ್ಬೋದು. ಯೋಚನೆ ಮಾಡಿ.